ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತೇನು ಸ್ಪೆಷಲ್ ಗೊತ್ತಾ? ಏನಂತ ಗೊತ್ತಾ ಇದು ನಿಮಗೆ? ಆ್ಯಕ್ಚುಲಿ ನಾನಿದು ಫಸ್ಟ್ ಟೈಮ್ ಮಾಡ್ತಿರೋದು. ನಾನು ಇದನ್ನ ಯಾವತ್ತೂ ಮಾಡೂ ಇಲ್ಲ, ತಿಂದೂ ಇಲ್ಲ. ಬಟ್ ಇವತ್ತು ಫಸ್ಟ್ ಟೈಮ್ ನಾನು ಮದುವೆ ಆದಾಗ್ಲಿಂದ ಇದೆಯಾ ಫಸ್ಟ್ ಟೈಮ್ ತಂದಿರೋದು ಇದನ್ನು. ಮಾಡ್ಬೇಕಂತ ನಮ್ಮ ಹಸ್ಬೆಂಡ್ಗೆ, ಸೊ ಮಾಡೋಣ. ಏನಂತ ಗೊತ್ತಾ ಇದು ನಿಮಗೆ? ಮುಟ್ಟಕ್ಕೆ ಭಯ ಆಯ್ತೈತೆ ನನಗಂತೂ, ಸಖತ್ತು ಇನ್ನೊಂಥರ ಫೀಲು. ಫಸ್ಟ್ ತೊಳ್ಕೊಬಿಡೋಣ ಇದ ಒಂದ್ಸರಿ. ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನ ಫಸ್ಟು ಬೇಯಿಸ್ಕೊಳ್ಳೋಣ, ಉಪ್ಪು ಅರಿಶಿನ ಪುಡಿನೂ ಹಾಕಿ. ಗ್ಯಾಸ್ ಹಚ್ಬಿಡೋಣ. ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ. ಇದು ಚೆನ್ನಾಗಿ ಬೇಯಲಿ. ರೆಡ್ ಇರೋದು ಬ್ರೌನ್ ಅಂದರೆ ಡಾರ್ಕ್ ಬ್ರೌನ್ ಕಲರ್ ಅಲ್ಲಿವರೆಗೂ ಬೇಯಲಿ. ತೋರಿಸ್ತೀನಿ ನೋಡಿ. ಇವಾಗ ಇದು ಬೇಯಿಸಿದ್ದೀನಿ ಒಂದ್ಸತಿ ನೀಟಾಗಿ. ಸಖತ್ತು ಸ್ಮೆಲ್ ಬರ್ತಿತ್ತು. ನಿಜವಾಗ್ಲೂ ಇದು ಹೆಂಗ್ ತಿಂತಾರೆ ಅನಿಸ್ತೈತೆ. ಅದನ್ನು ನೀರು ಬೆಂದಿತ್ತಲ್ಲ, ಆವಾಗ ಸ್ಮೆಲ್ ಬರ್ತಿತ್ತು. ಇವಾಗ ನೀರು ಚೆಲ್ಲಿ ಮತ್ತೆ ಒಂದ್ಸರಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಏನು ಸ್ಮೆಲ್ ಇಲ್ಲ. ಫಸ್ಟ್ ಸಖತ್ತು ಸ್ಮೆಲ್ ಬರ್ತಿತ್ತು. ಇದು ಹೆಂಗ್ ತಿಂತಾರೆ ಅಂತ ಅನ್ಕೋತಿದ್ದೆ. ಇವಾಗೇನು ಸ್ಮೆಲ್ ಇಲ್ಲ. ತೊಳಿತಿದ್ದೀನಿ. ಇದನ್ನ ಸಣ್ಣ ಸಣ್ಣ ಇದು ಫುಲ್ ತಣ್ಣಗಾಗೈತೆ. ಇವಾಗ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ಇಟ್ಕೊಳ್ಳೋಣ. ಕಟ್ ಮಾಡೋಣ. ಇಷ್ಟು ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಾದ್ಮೇಲೆ ಸ್ಮೆಲ್ ಬರ್ತೈತೆ ಇವಾಗ ಸ್ವಲ್ಪ. ಮತ್ತೆ ಇನ್ನೊಂದ್ಸರಿ ವಾಶ್ ಮಾಡ್ಕೊಳ್ಳೋಣ. ಇವಾಗ ಫಸ್ಟ್ ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ. ನಾನು ಏನು ಅಂದ್ಕೊಂಡಿದ್ದೆ ಮೈಕ್ ಆಫ್ ಆಗಿರೋದೇ ಗೊತ್ತಿಲ್ಲ ನನಗೆ. ಸುಮ್ಮನೆ ವಿಡಿಯೋ ಮಾಡ್ಕೊಂಡು ಮಾತಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿದ್ರೆ ಅದು ಮೈಕ್ ಆಫ್ ಆಗಿತ್ತು. ಮತ್ತೆ ವಾಯ್ಸ್ ಓವರ್ ಕೂಡ ತಪ್ಪಲಿಲ್ಲ. ಹಾಗಾಗಿ ಫಸ್ಟ್ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಹೇಳಿ ಬಾಣಲಿ ಇಟ್ಟು ಎಣ್ಣೆ ಬಿಟ್ಟಿದ್ದೀನಿ. ಎಣ್ಣೆ ಕಾಯಲಿ ಅಂತ ಹೇಳಿ ಎಣ್ಣೆ ಕಾಯಲಿ. ನನ್ನ ಮಗ ಬಂದು ಕಟ್ ಮಾಡಿಟ್ಟಿದ್ನಲ್ಲ ಬ್ರೆಡ್ದು ಪೀಸಸ್ನ, ಅದನ್ನ ನೋಡಿ ಅಮ್ಮ ನಂಗೆ ಅಂತ ಚಾಕ್ಲೇಟ್ ಮಾಡಿದ್ಯಾ ಅಂತ ಕೇಳ್ತಿದ್ದೆ. ಆ ಪಾಪ ಅದನ್ನ ಅವ್ನಿಗೆ ಗೊತ್ತಿದೆ ತಗೊಂಡು ತಿಂದ. ಅದನ್ನ ಚೆನ್ನಾಗಿಲ್ಲ ಅಂತ ಅಂತಿದ್ದ. ಆಮೇಲೆ ನಾನು ಗೋಬಿ ಮಾಡ್ಕೊಡ್ತೀನಿಕಂತ ಹೋಗು ಅದರಲ್ಲಿ ಅಂತ ಹೇಳಿ ಕಳಿಸ್ದೆ. ಆಯ್ತಾ ಅಂತ ಬಂದು ಕೇಳ್ತಾನೆ ಇದ್ದ. ಇನ್ನೂ ಆಗಿಲ್ಲ ಅಂತ ಹೇಳಿ ಕಳಿಸಿದ್ರು ಕೂಡ ಕ್ಯಾಮ್ರಾ ಆನ್ ಮಾಡಿರೋದು ನೋಡಿ ನನ್ನನ್ನು ತೋರಿಸು ಕ್ಯಾಮ್ರಾಗೆ, ನನ್ನನ್ನು ಎತ್ತು ತೋರಿಸು ಅಂತ ಅಂತಿದ್ದ. ಅದಕ್ಕೆ ಅವನನ್ನು ಎತ್ತು ತೋರಿಸ್ದೆ ಒಂದ್ಸರಿ ಅವನು ನೋಡ್ಲಿ ಅಂತ. ಅವನು ಕಳಿಸ್ದೆ. ಮಾಡಾದ್ಮೇಲೆ ಕರಿತೀನಿ ಹೋಗು ಅಂತ ಹೇಳಿ. ಅದಾದ್ಮೇಲೆ ಎಣ್ಣೆ ಕಾದಿತ್ತಲ್ಲ, ಈರುಳ್ಳಿ ಹಾಕಿ ಅಂತ ಹೇಳಿ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಫಸ್ಟು ಈರುಳ್ಳಿ ಹಾಕ್ತೆ. ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಆಗಲಿ, ಆದರೆ ನನಗಂತೂ 5 ವರ್ಷದಿಂದ ಅಡುಗೆ ಮಾಡ್ತಿದ್ದೀನಿ. ಆದರೂ ಕೂಡ ಒಗ್ಗರಣೆಗೆ ಹಾಕ್ಬೇಕು ಅಂದರೆ ಭಯನೇ ಆಯ್ತದೆ. ಎಣ್ಣೆ ಸಿಡಿತದೇನೋ ಅಂತ ಹೇಳಿ ನಾನು ಸ್ವಲ್ಪ ದೂರನೇ ನಿಂತ್ಕೊಂಡು ಹಾಕೋದು. ಈರುಳ್ಳಿ ಹಾಕಾದ್ಮೇಲೆ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಮೆಣಸಿನ್ಕಾಯಿನೂ ಹಾಕ್ತೆ.
ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಸ್ವಲ್ಪ ನೀಟಾಗಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ಇದೇ ರೆಸಿಪಿ ಹೇಳಿರೋದೇ ನಮ್ಮ ಮನೆಯವರು. ನಾನು ಯಾವತ್ತೂ ಮಾಡೂ ಇಲ್ಲ, ಇದನ್ನು ತಿಂದೂ ಇಲ್ಲ. ಅವ್ರು ಹೆಂಗೆ ಹೇಳಿದ್ರು ಆ ರೀತಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ. ಅವ್ರೇನು ಜಾಸ್ತಿ ಹೇಳಿಲ್ಲ, ಮಾಮೂಲಿ ಪಲ್ಯ ಮಾಡ್ತೀವಲ್ಲ ಆ ಥರ ಅಷ್ಟೇ ಮಾಡಬೇಕು ಅಂತಂದಿದ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅಂತ ಹೇಳಿದ್ರು, ಬಟ್ ಅದು ನಾನು ಮರ್ತೇ ಹೋಯ್ತು. ನಂಗೆ ಈರುಳ್ಳಿ ಎಲ್ಲ ಫ್ರೈ ಆಗೈತೆ ಇವಾಗ. ಈರುಳ್ಳಿ ಮೆಣಸಿನ್ಕಾಯಿ ಎರಡು ಫ್ರೈ ಆಗೈತೆ. ಇವಾಗ ಪೀಸ್ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಣ. ಮೆಣಸಿನ್ಕಾಯಿ ಎಲ್ಲ ಇದಾಗೈತೆ. ಇದ್ರೊಳಗಡೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ಒಂದು ಸ್ವಲ್ಪ ಬೇಯಿಸಕ್ಕೆ ಹಾಕಿದ್ನಲ್ಲ, ನಾನು ಟೇಸ್ಟ್ ಮಾಡಿ ನೋಡಲ್ವಲ್ಲ, ಹಂಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ. ಯಾಕೆಂದರೆ ಬೇಯಿಸಾಗ ಸಪ್ಪೆ ಆದರೂ ತಿನ್ಬೋದು, ಮತ್ತು ಏನಾದರೂ ಒಂಚೂರು ಸಾಲ್ಟ್ ಮಿಕ್ಸ್ ಮಾಡಿ. ಆದರೆ ಉಪ್ಪಾದರೆ ತಿನ್ನೋದಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಲೈಟಾಗಿ ಮಾತ್ರ ಹಾಕ್ತಿದ್ದೀನಿ. ಸ್ವಲ್ಪ ಹಾಕಿದ್ಮೇಲೆ ಮತ್ತೆ ಪೀಸಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಯಾಕೋ ಪದೇ ಪದೇ ಮೈಕ್ ಆಫ್ ಆಗ್ತೈತೆ. ಚಾರ್ಜ್ ಖಾಲಿ ಆಗ್ತೈತೆ ಅನ್ಸುತ್ತೆ. ಪದೇ ಪದೇ ಮೈಕ್ ಆಫ್ ಆಗ್ತೈತೆ. ಇವಾಗ ಇದಕ್ಕೆ ಕಾಯಿ ತುರ್ದು ಇಟ್ಕೊಂಡಿದ್ದೀನಿ. ಸಿಪ್ಪಲ್ಲೇ ಐತೆ, ಹಾಕ್ತಾಯಿದ್ದೀನಿ. ಬಟ್ಟೆ ಹುಡುಕ್ತೆ ಇಟ್ಕೊಂಡು ತಿರ್ಗನ ಅಂತ ಹೇಳಿ ಬಾಂಡ್ಲಿ ಸುಡ್ತಾ ಇತ್ತು ಅಂತೇಳಿ. ಈ ಕಡೆ ಇಕ್ಕಳನ್ನು ಸಿಗ್ಲಿಲ್ಲ, ಆ ಕಡೆ ಬಟ್ಟೆನೂ ಸಿಗ್ಲಿಲ್ಲ, ಏನು ಸಿಗ್ಲಿಲ್ವಲ್ಲ ಅಂತ ಹೇಳಿ ನಾನು ನನ್ನ ಬಟ್ಟೆ ಇಟ್ಕಡೆ ತಿರುಗ್ತಾ ಇದ್ದೀನಿ. ಇಕ್ಕಿದ್ನ ಅರ್ಜೆಂಟಿಗೆ ಏನಾದ್ರು ಹುಡುಕನಾಗ ಸಿಗೋದು ಇಲ್ಲ. ಬಿಮ್ಸಾಗ ಅದು ನಮ್ಮ ಮನೆ ಕಣ್ಣು ಮುಂದೆನೇ ಇದ್ರೂ ಕೂಡ ಕಾಣಿಸೋದು ಇಲ್ಲ. ಹಂಗಾಗಿ ಬಟ್ಟೆಲ್ಲ ಇಟ್ಕೊಂಡು ತಿರುಗಿದಾಯ್ತು. ಮೈಕ್ನು ಕೂಡ ಚಾರ್ಜ್ ಖಾಲಿ. ಇದಕ್ಕೆ ಸ್ವಲ್ಪ ವಿಡಿಯೋ ಮುಗಿಸಾಯ್ತಲ್ಲ ಅಂತ ಹೇಳಿ ಕೊನೆಗೆ ಲೈಟಾಗಿ ಸಾಂಬಾರ್ ಸೊಪ್ಪು ಅಷ್ಟೇ ಮುಚ್ಚಿಟ್ಟು. ನಮ್ಮ ಹಸ್ಬೆಂಡ್ ಬಂದಾಗ ಕೇಳಿದೆ, ಅವರು ಹೇಳಿದ್ರು ಲೈಟಾಗಿ ಸಪ್ಪೆ ಆಗೈತೆ. ಅವ್ರು ಬಂದ್ಮೇಲೆ ಟೇಸ್ಟ್ ತಿಳಿಸ್ತೀನಿ ಆಗೈತೆ ಅಂತ. ತಿನ್ಬೋದು, ಉಪ್ಪಾರು ತಿನ್ನೋಕ್ಕಾಗಲ್ಲ, ಫಸ್ಟೇ ಕಡಿಮೆ ಹಾಕಿದ್ನಲ್ಲ, ಹಂಗಾಗಿ ಏನು ಇಲ್ಲ ಮಾಮೂಲಿ ಹೆಂಗೈತೆ ಅಂತ ಹೇಳಿದ್ರು. ಇಷ್ಟೇ ಇವತ್ತಿನ ವ್ಲಾಗ್. ಇಷ್ಟ ಆಗಿರೋ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.